स्पोकन हिंदी क्लासेस के 19वें दिन में आप सबका स्वागत है. ಸ್ನೇಹಿತರೆ, ಇವತ್ತು ನಾವು ವಾಕ್ಯಗಳನ್ನು ಜೋಡಿಸೋದರ ಬಗ್ಗೆ, ಅಂದರೆ ಒಂದು ಸಂಯುಕ್ತ ವಾಕ್ಯ ಇರಬಹುದು ಅಥವಾ ಮಿಶ್ರ ವಾಕ್ಯ ಇರಬಹುದು, ಅದನ್ನು ನಾವು ಸರಳ ವಾಕ್ಯ ಅಂದರೆ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಗೆ ಹೇಳ್ಬಹುದು उसके बारे में देखेंगे. ನೌಕರ್ ತಯಾರ್ ಹೋತಾ ಹೈ, ನೌಕರ್ ತಯಾರ್ ಹೋತಾ ಹೈ, ನೌಕರ ಸಿದ್ಧಗೊಳ್ಳುತ್ತಾನೆ. ಔರ್ ಆತಾ ಹೈ, ಔರ್ ಆತಾ ಹೈ, ಇಲ್ಲಿ ಎರಡು ವಾಕ್ಯಗಳು ನಮಗೆ ಕಾಣಿಸ್ತಾ ಇದೆ. ಔರ್ ಅನ್ನೋದು ಅದನ್ನ ಜಾಯಿನ್ ಮಾಡಿದೆ, ಸೇರಿಸಿದೆ. ಈ ಎರಡನ್ನು ಸೇರಿಸಿ ಒಂದು ವಾಕ್ಯ ಮಾಡಬೇಕಾದ್ರೆ ನೌಕರ್ ತಯಾರ್ ಹೋಕರ್ ಆತಾ ಹೈ. ನೋಡಿ, ಹೋಕರ್, ಹೋಕರ್ ಅಂದ್ರೆ ಸಿದ್ಧಗೊಂಡು. ಈ ಹೋಕರ್, ಹೋ ಅನ್ನೋದು ಒಂದು ಕ್ರಿಯೆ. ಹಾಗೆ ಹೋಕರ್, ಪಡ್ಕರ್, ಲಿಖಕರ್, ಗಾಕರ್, ಬೋಲ್ಕರ್, ಈಗ ಎಲ್ಲ ನೀವು ವಾಕ್ಯಗಳನ್ನ ಬೇರೆ ಬೇರೆ ಕ್ರಿಯೆಗಳನ್ನ ನೀವು ಈ ರೂಪದಲ್ಲಿ ಬಳಸಬಹುದು. ನೌಕರ್ ತಯಾರ್ ಹೋಕರ್ ಆತಾ ಹೈ. ಎರಡನೇದು ರವಿ ಪಢೇಗ ಔರ್ ಸೋಯೇಗ. ರವಿ ಪಢೇಗ ಔರ್ ಅನ್ನೋದು ಇಲ್ಲಿ ಎರಡು ವಾಕ್ಯ, ಒಂದು ರವಿ ಪಢೇಗ, ಒಂದು ರವಿ ಸೋಯೇಗ. ಒಂದು ರವಿ ಓದುವನು ಮತ್ತು ಮಲಗುವನು. ರವಿ ಪಡ್ಕರ್ ಸೋಯೇಗ, ಪಡ್ಕರ್ ಅಂದ್ರೆ ಓದಿಬಿಟ್ಟು. ನೋಡಿ, ಇಲ್ಲಿ ಒಂದು ಕ್ರಿಯೆಯಾಗಿ ಇಲ್ಲಿ ಪಢೇಗ ಇದ್ದೇನ್ ಮಾಡಿದೀವಿ, ರವಿ ಪಡ್ಕರ್ ಓದಿ ಮಲಗುವನು. ಇದು ಸಿಂಪಲ್ ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್ ಮೈನೆ ಸುನ ಮೈನೆ ಕಹ, ನಾನು ಕೇಳಿದೆ. ಸುನ ಭೂತಕಾಲ ಗೊತ್ತಾಗ್ತಾ ಇದೆ ಅಲ್ಲ, ಮೇ ಇರೋದ್ರಿಂದ ಮೈನೆ ಕಹ ನಾನು ಹೇಳಿದೆ, ಇದು ಭೂತಕಾಲದಲ್ಲಿದೆ. ಈಗ ನಾನು ಕೇಳಿ ಹೇಳಿದೆ ಹೇಳಬೇಕು. ನಾನು ಕೇಳಿ ಅಂದ್ರೆ ಮೈನೆ ಸುನ್ಕರ್ ಕಹ, ಸುನ್ಕರ್ ಅಂದ್ರೆ ಕೇಳಿ. ಈ ರೀತಿ ವಾಕ್ಯಗಳನ್ನು ತುಂಬಾ ನೀವು ಮಾಡಿ ಟ್ರೈ ಮಾಡ್ತಾ ಹೋಗಿ. ಅಧ್ಯಾಪಕ್ ಪಢಾತೆ ಹೇ, ಒಂದು ಅಧ್ಯಾಪಕರು ಓದಿಸುತ್ತಾರೆ. ವೇ ಪ್ರಶ್ನೆ ಪೂಚ್ತೆ ಹೇ, ಅವರು ಪ್ರಶ್ನೆ ಕೇಳುತ್ತಾರೆ. ಈಗ ಪಢಾತೆ ಹೇ ಇರೋದನ್ನ ಏನ್ ಮಾಡ್ಬೇಕು, ಓದಿಸಿಬಿಟ್ಟು ಅಂದ್ರೆ ಅಧ್ಯಾಪಕ್ ಪಢಾಕರ್ ಪ್ರಶ್ನೆ ಪೂಚ್ತೆ ಹೇ. ಪಢಾಕರ್ ಅಧ್ಯಾಪಕರು ಓದಿಸಿ ಪ್ರಶ್ನೆ ಕೇಳುತ್ತಾರೆ. ನೋಡಿ, ಪಢಾಕರ್, ಲಿಖಾಕರ್, ಜಾಕರ್, ಆಕರ್, ಆ ರೀತಿ ಎಲ್ಲ ನಾವು ಮಾಡ್ತಾ ಹೋಗ್ಬೋದು. ಚರಿತಾ ಸಫಾಯಿ ಕರೆಗಿ ಅವ್ರು ಖೇಲ್ನೆ ಜಾಯೇಗಿ. ಚರಿತಾ ಸಫಾಯಿ ಕರೆಗಿ, ನೋಡಿ ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಚರಿತಾ ಸ್ತ್ರೀಲಿಂಗ್, ಅದಕ್ಕೆ ಕರೆಗಿ. ಅವ್ರು ಖೇಲ್ನೆ ಜಾಯೇಗಿ ಆಡಲು ಹೋಗುವಳು. ಚರಿತಾ ಸ್ವಚ್ಛಗೊಳಿಸುವಳು ಮತ್ತು ಆಡಲು ಹೋಗುವಳು. ಈ ಎರಡನ್ನೂ ಸೇರಿಸಿ ಏನ್ ಮಾಡ್ಬೇಕು, ಸ್ವಚ್ಛಗೊಳಿಸಿ ಆಡಲು ಹೋಗುವಳು ಮಾಡ್ಬೇಕು. ಚರಿತಾ ಸ್ವಚ್ಛಗೊಳಿಸಿ ಆಡಲು ಹೋಗುವಳು. ಕೈಸೆ ಕರ್ತೆ ಹೇ, ಚರಿತಾ ಸಫಾಯಿ ಕರ್ಕೆ. ನೋಡಿ, ಅಲ್ಲಿ ಪಡ್ಕರ್, ಲಿಖಕರ್, ಖಾಕರ್, ಪೀಕರ್ ಹಾಗೆಲ್ಲ ಬಂದ್ರೆ ಇಲ್ಲಿ ಕರ್ ಇದ್ರೆ ಕರ್ಕರ್ ಅಂತ ಹೇಳೋ ಹಾಗಿಲ್ಲ, ಅದನ್ನ ಕರ್ಕೆ ಅಂತ ಹೇಳ್ಬೇಕು. ಇಲ್ಲೊಂದು ಮಾತ್ರ ಚೇಂಜ್ ಬರುತ್ತೆ ನೋಡಿ, ಕರ್ಕರ್ ಅಂತ ಹೇಳ್ಬೇಡಿ. ಚರಿತಾ ಸಫಾಯಿ ಕರ್ಕೆ ಖೇಲ್ನೆ ಜಾಯೇಗಿ. ಚರಿತಾ ಸ್ವಚ್ಛಗೊಳಿಸಿ ಆಡಲು ಹೋಗುವಳು. ಪುತ್ರ ಪಡ್ತಾ ಹೇ ಔರ್ ಸಫಲ್ ಹೋತಾ ಹೇ, ಮಗ ಓದುತ್ತಾನೆ ಮತ್ತು ಸಫಲನಾಗುತ್ತಾನೆ. ಈಗ ಓದಿಬಿಟ್ಟು ಸಫಲನಾಗುತ್ತಾನೆ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಹೇಗೆ, ಪುತ್ರ ಪಡ್ಕರ್ ಸಫಲ್ ಹೋತಾ ಹೇ. ಯಾಕೆ ಹೋತಾ ಹೇ ಬಂತು, ಪುತ್ರ ಮಗ ಪುಲ್ಲಿಂಗ್ ಇದೆ, ಮ್ಯಾಸ್ಕುಲೈನ್ ಜೆಂಡರ್, ಒಬ್ಬನೇ ಇದ್ದಾನೆ. ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ನೋಡಿ, ಇದು ಹೋತಾ ಹೇ. ಅಲ್ಲಿ ಜಾಯೇಗಿ ಅದು ಭವಿಷ್ಯತ್ ಕಾಲ್. ಈಗ ನೆಕ್ಸ್ಟ್ ನೋಡೋಣ, ಇಸ್ಲಿಯೇ ಅಂತ ಸೇರಿಸಿ ನಾವು ಎರಡು ವಾಕ್ಯಗಳನ್ನ ಸೇರಿಸೋದು. यहाँ शब्दों को जोड़ वाक्यों को जोड़ने के लिए इसलिए का प्रयोग करते हैं. ಆದ್ದರಿಂದ therefore उसने अन्याय किया था, ಒಂದು ವಾಕ್ಯ. एक वाक्य क्या है, उसने अन्याय किया था. दूसरा वाक्य क्या है, वह चुनाव हार गया. ಈ ಎರಡು ಸೆಂಟೆನ್ಸ್ ಅನ್ನ ಸೇರಿಸಬೇಕಾದ್ರೆ दोनों वाक्यों को मिलाने के लिए हमें इसलिए जो शब्द है उसका प्रयोग करना है. जैसे ಅವನು ಅನ್ಯಾಯ ಮಾಡಿದ್ದ, ಅವನು ಚುನಾವಣೆಯಲ್ಲಿ ಸೋತು ಬಿಟ್ಟನು. ಉಸ್ನೆ ಅನ್ಯಾಯ ಕಿಯಾ ಥಾ ಇಸ್ಲಿಯೇ ದೇರ್ಫೋರ್ ಆದ್ದರಿಂದ ಚುನಾವ್ ಹಾರ್ ಗಯ, ಅವನು ಅನ್ಯಾಯ ಮಾಡಿದ್ದ ಆದ್ದರಿಂದ ಅವನು ಚುನಾವಣೆಯಲ್ಲಿ ಸೋತು ಬಿಟ್ಟನು. ನೋಡಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಎರಡು ವಾಕ್ಯ ಇಸ್ಲಿಯೇ ಆದ್ದರಿಂದ ಅಂತ ಜಾಯಿನ್ ಮಾಡೋದು. ದಿನೇಶ್ ಪರಿಶ್ರಮ ನಹಿ ಕರ್ತಾ ಹೇ, ನೋಡಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ದಿನೇಶ್ ಪರಿಶ್ರಮ ನಹಿ ಕರ್ತಾ ಹೇ, ದಿನೇಶ ಪರಿಶ್ರಮ ಮಾಡುವುದಿಲ್ಲ. ವಹ ಸಫಲ್ ನಹಿ ಹೋತಾ ಹೇ, ಅವನು ಸಫಲನಾಗುವುದಿಲ್ಲ. ಎರಡು ವಾಕ್ಯ, दोनों वाक्यों को मिलाने के लिए इसलिए ದಿನೇಶ್ ಪರಿಶ್ರಮ ನಹಿ ಕರ್ತಾ ಹೇ ಇಸ್ಲಿಯೇ ದೇರ್ಫೋರ್ ಆದ್ದರಿಂದ ವಹ ಸಫಲ್ ನಹಿ ಹೋತಾ ಹೇ, ದಿನೇಶ ಪರಿಶ್ರಮ ಮಾಡುವುದಿಲ್ಲ ಆದ್ದರಿಂದ ಅವನು ಸಫಲನಾಗುವುದಿಲ್ಲ.
ಯದಿ ತೋ ಅಂತ, ಯದಿ ಅಂದ್ರೆ ಅದು ಮಾಡಿದ್ರೆ ಇದಾಗ್ತಿತ್ತು ಹಾಗೆ. ಯದಿ ಇದ್ದಿದ್ರೆ, ಹಾಗಿದ್ದಿದ್ರೆ, ನಾನು ಹಾಗೆ ಮಾಡಿದ್ದಿದ್ರೆ, ನೋಡಿದ್ದಿದ್ರೆ, ಬಂದಿದ್ದಿದ್ರೆ, ಹೋಗಿದ್ದಿದ್ರೆ, ಆ ರೀತಿ. ತುಮ್ ಪಡ್ತೆ ಜರೂರ್ ಲಿಖ್ತೆ, ನೀನು ಓದಿದ್ದರೆ ಖಂಡಿತ ಬರೆಯುತ್ತಿದ್ದೆ. ಇದು ಕನ್ನಡದಲ್ಲಿ ತುಂಬಾ ವ್ಯತ್ಯಾಸ ಆಗಲ್ಲ. ಹಿಂದಿನಲ್ಲಿ ಯದಿ ಮತ್ತೆ ತೋನ ನಾವು ಜಾಯಿನ್ ಮಾಡ್ತೀವಿ. ಯದಿ ಮೊದಲು ಬರುತ್ತೆ, ತೋ ಅನ್ನೋದು ಮಿಡ್ಲಲ್ಲಿ ಬರುತ್ತೆ. ಯದಿ ತುಮ್ ಪಡ್ತೆ, ಯದಿ ತುಮ್ ಪಡ್ತೆ ಅಂದ್ರೆ ನೀನು ಓದಿದ್ದಿದ್ರೆ, ತೋ ಜರೂರ್ ಲಿಖ್ತೆ, ತೋ ಜರೂರ್ ಲಿಖ್ತೆ ಖಂಡಿತ ಬರೆಯುತ್ತಿದ್ದೆ. ಯದಿ ತೋ ಅಂದ್ರೆ ನೀನು ಓದಿದ್ರೆ ಖಂಡಿತ ಬರೆಯುತ್ತಿದ್ದೆ ಅಂತ ಹೇಳೋದಕ್ಕೆ ಯದಿ ತೋ, ಇಫ್ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ ಅದು. ವೇ ಜಲ್ದಿ ಜಾತೆ ಬಸ್ ಮಿಲ್ತಿ ಅಂದ್ರೆ ಅವರು ಬೇಗ ಹೋಗಿದ್ದರೆ ಬಸ್ಸು ಸಿಗುತ್ತಿತ್ತು. ಬಸ್ ಮಿಲ್ತಿ. ಯದಿ ವೇ ಜಲ್ದಿ ಜಾತೆ, ನೋಡಿ ಕನ್ನಡದಲ್ಲಿ ಅಷ್ಟೇ ಬರ್ತಾ ಇದೆ, ಹಿಂದಿನಲ್ಲಿ ಮಾತ್ರ ಯದಿ ವೇ ಜಲ್ದಿ ಜಾತೆ ತೋ, ಯದಿ ತೋ. ನೋಡಿ ಯದಿ ಮೊದಲು ಬರಬೇಕು, ತೋ ಅನ್ನೋದು ಆ ವಾಕ್ಯ ಮುಗ್ದು ದೂಸರೆ ವಾಕ್ಯ ಸೆ ಪೆಹಲೆ ಆನಾ ಹೈ. ತೋ ಬಸ್ ಮಿಲ್ತಿ, ಬಸ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಮಿಲ್ತಿ. ಕಿ ಅಂದ್ರೆ ಏನೆಂದರೆ, ಮೈನೆ ಕಹ ಐ ಸೆಡ್ ದಟ್ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ಏನೆಂದರೆ ಮೈನೆ ಕಹ, ಇಲ್ಲಿ ಒಂದು ವಾಕ್ಯ ಮೈನೆ ಕಹ ವಿಭವ್ ಅಚ್ಚಾ ಲಡ್ಕಾ ಹೈ. ಮೈನೆ ಕಹ ಕಿ ವಿಭವ್ ಅಚ್ಚಾ ಲಡ್ಕಾ ಹೈ, ನಾನು ಹೇಳಿದೆ ವಿಭವ್ ಒಳ್ಳೆಯ ಹುಡುಗ. ಇಲ್ಲಿ ನಾನು ಹೇಳಿದ್ದೇನೇನೆಂದರೆ ವಿಭವ್ ಒಳ್ಳೆಯ ಹುಡುಗ ಹಾಗೆ ಹೇಳೋದು ಬೇಕಿಲ್ಲ, ಯಾಕಂದ್ರೆ ಸೆಂಟೆನ್ಸ್ ಅಲ್ಲಿ ಅದೇ ರೀತಿನಲ್ಲಿ ಹಿಂದಿನಲ್ಲೂ ಬರಬೇಕು ಅಂತ ಇಲ್ಲ, ಕನ್ನಡದಲ್ಲಿರೋ ತರ ಹಿಂದಿನಲ್ಲಿ ಇರಬೇಕು ಅಂತಿಲ್ಲ. ಅದ್ರ ಮೀನಿಂಗ್ ಹೇಗೆ ಬರಬೇಕು, ವಿಭವ್ ಒಳ್ಳೆಯ ಹುಡುಗನೆಂದು ನಾನು ಹೇಳಿದೆ. ಅದು ಹಿಂದಿನಲ್ಲಿ ಮೈನೆ ಕಹ ಅಂತ ಹೇಳಿ ಏನ್ ಮಾಡ್ತಿದೀವಿ, ವಿಭವ್ ಅಚ್ಚಾ ಲಡ್ಕಾ ಹೈ. ನಾನೀನೇ ಬತಾಯ, ನೋಡಿ ಇದು ಪಾಸ್ಟ್ ಟೆನ್ಸ್. ಕಹ ನೇ ಬಂದಿದೆ, ಬತಾಯ. ಉಮಾ ಬೀಮಾರ್ ಹೇ, ಅಜ್ಜಿ ಹೇಳಿದಳು ಉಮಾಳಿಗೆ ಹುಷಾರಿಲ್ಲ. ಈಗ ನಾನಿನೇ ಕಹ, ಅಜ್ಜಿ ಹೇಳಿದಳು ಏನೆಂದರೆ ಉಮಾಳಿಗೆ ಹುಷಾರಿಲ್ಲ ಹಾಗೆ ಹೇಳೋದು ಬೇಕಿಲ್ಲ. ಅಜ್ಜಿ ಹೇಳಿದಳು ಉಮಾಳಿಗೆ ಹುಷಾರಿಲ್ಲ. ನಾನೀನೇ ಬತಾಯ ಕಿ, ಇಲ್ಲಿ ಕಿ ಬರಬೇಕು. ಕಿ ಅಂದ್ರೆ ಏನೆಂದರೆ, ಈ ಕಿ ಅಂತ ಚೋಟಿ ಕಿ ಮಾತ್ರ ಕಾಣ್ತಾ ಇದೆ ನೋಡಿ, ಅದು ಹಾಗೆ ಅಂದ್ರೆ ಏನೆಂದರೆ ಅಂತ ಎರಡು ವಾಕ್ಯನ ಜಾಯಿನ್ ಮಾಡ್ತಾ ಇದ್ದೆ. ನಾನಿನೇ ಬತಾಯ ಕಿ ಉಮಾ ಬೀಮಾರ್ ಹೇ. ಜಬ್ ತಬ್ ಯಾವಾಗ ಆಗ, ಯಾವಾಗ ಆವಾಗ ಅಂದ್ರೆ ಮೈ ಘರ್ ಮೇ ಥಿ ಒಂದು ವಾಕ್ಯ, ಮೈ ಘರ್ ಮೇ ಥಿ ನಾನು ಮನೆಯಲ್ಲಿ ಇದ್ದೆ. ತುಮ್ಹಾರಿ ನಿನ್ನ, ತುಮ್ ನೀನು, ತುಮ್ಹಾರಿ ನಿನ್ನ. ಬಹುತ್ ಯಾದ್ ಆತಿ ಥಿ ನಿನ್ನ ನೆನಪು, ಯಾದ್ ಅಂದ್ರೆ ನೆನಪು, ಆತಿಥಿ ಬರುತ್ತಿತ್ತು, ನಿನ್ನ ನೆನಪು ತುಂಬಾ ಬರುತ್ತಿತ್ತು, ಬಹಳ ಬರುತ್ತಿತ್ತು. ಅದನ್ನ ನಾವು ಸೇರಿಸ್ಬೇಕಾದ್ರೆ ಯಾವಾಗ ನಾನು ಮನೇಲಿದ್ನೋ ಅವಾಗ ನನಗೆ ನಿನ್ನ ನೆನಪು ಬರ್ತಿತ್ತು ಅಂತ ಹೇಳ್ಬೇಕಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಜಬ್ ಮೈ ಘರ್ ಮೇ ಥಿ, ನೋಡಿ ಸೆಂಟೆನ್ಸ್ ಅಲ್ಲಿ ಜಬ್ ಮಾತ್ರ ಆಡ್ ಮಾಡಿದೀನಿ. ತಬ್ ತುಮ್ಹಾರಿ ಬಹುತ್ ಯಾದ್ ಆತಿ ಥಿ, ಅಲ್ಲೇನು ಬೇರೆ ಚೇಂಜಸ್ ಏನಿಲ್ಲ. ಜಬ್ ವಾಕ್ಯದ ಶುರುನಲ್ಲಿ, ಇನ್ನೊಂದು ವಾಕ್ಯದ ಶುರುನಲ್ಲಿ ತಬ್ ಆಡ್ ಮಾಡಬೇಕು, ಫುಲ್ ಸ್ಟಾಪ್ ಅನ್ನ ತೆಗೆದ್ಬಿಟ್ರಾಯ್ತು. ಜಬ್ ಮೈ ಘರ್ ಮೇ ಥಿ ತಬ್ ತುಮ್ಹಾರಿ ಬಹುತ್ ಯಾದ್ ಆತಿ ಥಿ, ಯಾವಾಗ ನಾನು ಮನೆಯಲ್ಲಿದ್ನೋ ಆಗ ನಿನ್ನ ನೆನಪು ಬಹಳ ಬರುತ್ತಿತ್ತು. ನಾನು ಮನೆಯಲ್ಲಿದ್ದಾಗ ನಿನ್ನ ನೆನಪು ತುಂಬಾ ಬರುತ್ತಿತ್ತು ಅಂತಲೂ ಹೇಳ್ಬಹುದು. ತುಮ್ ಪೂಛೋಗೆ ಮೈ ಬತಾವುಂಗ, ನೀನು ಕೇಳುವೆ ನಾನು ಹೇಳುವೆ. ಅಂದ್ರೆ ನೀನು ಕೇಳಿದರೆ ನಾನು ಹೇಳುವೆ ಅಂತ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಜಬ್ ಯಾವಾಗ ನೀನು ಕೇಳ್ತೀಯೋ ಅವಾಗ ನಾನು ಹೇಳ್ತೀನಿ ಅನ್ನೋಕ್ಕೆ ಜಬ್ ತುಮ್ ಪೂಛೋಗೆ, ಜಬ್ ತುಮ್ ಪೂಛೋಗೆ ತಬ್ ಮೈ ಬತಾऊंगा. ನೋಡಿ ಫ್ಯೂಚರ್ ಟೆನ್ಸ್, ಮೈ ಬತಾऊंगा. ಜಬ್ ತುಮ್ ಪೂಛೋಗೆ, ಓ ಸೌಂಡ್ ಹೋ, ಜಬ್ ತುಮ್ ಪೂಛೋಗೆ ನೀನು ಕೇಳಿದಾಗ ಹೇಳುವೆ. ಈಗ ಕ್ಯೋಂಕಿ ಅಂದ್ರೆ ಏಕೆಂದರೆ, ವೈ ಬಿಕಾಸ್ ಅಂತೀವಲ್ಲ ಹಾಗೆ, ವೈ ಬಿಕಾಸ್. ಉದಿತ್ ಮುಜ್ಸೆ ಮಿಲ್ನೆ ಆಯಾ ಥಾ, ಉದಿತ್ ನನ್ನನ್ನು ಭೇಟಿಯಾಗಲು ಬಂದಿದ್ದ. ನೋಡಿ ಮುಜ್ಸೆ ನನ್ನನ್ನು, ಮಿಲ್ನ ಅಂದ್ರೆ ಸೇರುವುದು, ಬಿಚುಡ್ನ ಅಂದ್ರೆ ಬೇರೆಯಾಗುವುದು, ಆಯಾಥ ಬಂದಿದ್ದ, ಆಯಾ ಹೇ ಬಂದಿದ್ದಾನೆ, ಆಯೇಗ ಬರುವನು. ನೋಡಿ ಆಯಾಥ ಬಂದಿದ್ದ, ವಹ ಮೇರಾ ದೋಸ್ತೆ ಹೇ ಅವನು ನನ್ನ ಸ್ನೇಹಿತ. ವಹ ಅಂದ್ರೆ ಅವನು ಗೊತ್ತಿದೆ, ಯಹ ಅಂದ್ರೆ ಇವನು, ಮೇರಾ ನನ್ನ, ದೋಸ್ತೆ ಹೇ ಸ್ನೇಹಿತನಾಗಿದ್ದಾನೆ. ಉದಿತ್ ಮುಜ್ಸೆ ಮಿಲ್ನೆ ಆಯಾ ಥಾ ಏಕೆಂದರೆ, ವೈ ಬಿಕಾಸ್, ಕ್ಯೂಂಕಿ ವಹ ಮೇರಾ ದೋಸ್ತ್ ಹೇ ಉದಿತ್ ನನ್ನನ್ನು ಭೇಟಿಯಾಗಲು ಬಂದಿದ್ದ ಏಕೆಂದರೆ ಅವನು ನನ್ನ ಸ್ನೇಹಿತ ಅದಕ್ಕೆ ಬಂದಿದ್ದ. ಲೋಗ್ ಉಸ್ಸೆ ಡರ್ತೆ ಹೇ
ಜನರು ಉಸ್ಸೆ ಅವನಿಂದ ಹೆದರುತ್ತಾರೆ, ಡರ್ತೆ ಹೇ. ಪ್ರೆಸೆಂಟ್ ಟೆನ್ಸ್. ವಹ ಬುರಾ ಆದ್ಮಿ ಹೇ. ವಹ ಕೈಸಾ ಆದ್ಮಿ ಹೇ. ನೋಡಿ ಬುರಾ ಅನ್ನೋದಿಲ್ಲಿ ವಿಶೇಷಣ ಬಂತು, ಅಡ್ಜೆಕ್ಟಿವ್. ವಹ ಬುರಾ ಆದ್ಮಿ ಹೇ. ಜನ ಅವನಿಂದ ಹೆದರುತ್ತಾರೆ, ಅವನು ಕೆಟ್ಟ ಮನುಷ್ಯರಾಗಿದ್ದಾನೆ. ಈಗ ಇದನ್ನ ಏಕೆಂದರೆ ಅಂತ ಸೇರಿಸಬೇಕಾದ್ರೆ ಲೋಗ್ ಉಸ್ಸೆ ಡರ್ತೆ ಹೇ ಕ್ಯೂಂಕಿ ವಹ ಬುರಾ ಆದ್ಮಿ ಹೇ. ಕ್ಯೂಂಕಿ ಯಾಕೆಂದರೆ ಅವನು ಕೆಟ್ಟ ಮನುಷ್ಯ, ಏಕೆಂದರೆ ಅವನು ಕೆಟ್ಟ ಮನುಷ್ಯನಾಗಿದ್ದಾನೆ. ಹಾಗೆ ಈಗ ಯಾವ ರೀತಿ ವಾಕ್ಯಗಳನ್ನ ಸೇರಿಸೋದು ಗೊತ್ತಾಗಿದೆ. ಈಗ ವಾಕ್ಯಗಳಿಂದ ಈ ಒಂದು ಸ್ಟೋರಿ ಏನಿದೆ, ಈ ಕೇಳಿರೋ ಕತೆ, ಇದೊಂದು ಲಾಲಚ್ಚಿ ಕುತ್ತ ಅಂತ. ಲಾಲಚಿ ಕುತ್ತ ಅಂದ್ರೆ ದುರಾಸೆಯ ನಾಯಿ ಅಂತ, ಗ್ರೀಡಿ ಡಾಗ್. ಅಂದ್ರೆ ಈ ದುರಾಸೆ ನಾಯಿ ಹೇಗೆ, ಅದ್ರ ಕಥೆ ನಿಮ್ಗೆ ಕೇಳಿದ್ದೀರಾ, ನಾನು ಅದನ್ನ ಓದ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರೆ ನಿಮ್ಗೆ ಅದೇನಾಗುತ್ತೆ, ಇದು ನಿಮ್ಗೆ ಹಿಂದಿ ಅರ್ಥ ಆಗ್ತಿದೆಯೋ ಇಲ್ಲೋ ಅನ್ನೋದು ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಏಕ್ ದಿನ್ ಏಕ್ ಕುತ್ತ ಅಪ್ನೆ ಮುಹ್ ಮೇ रोटी का एक टुकड़ा, रोटी का एक टुकड़ा दबाए. दबाए ಅಂದ್ರೆ ಕಚ್ಕೊಂಡು. ಏಕ್ ಪುಲ್ ಪರ್ ಸೆ. ಪುಲ್ ಅಂದ್ರೆ ಬ್ರಿಡ್ಜ್, ಬ್ರಿಡ್ಜ್ ಅಂದ್ರೆ ಸೇತುವೆ. ಪುಲ್ ಪರ್ ಸೆ, ಪರ್ ಅಂದ್ರೆ ಗೊತ್ತು, ಮೇಲಿನಿಂದ, ಸೆ ಇಂದ. ಏಕ್ ಪುಲ್ ಪರ್ ಸೆ ನದಿ ಕೆ ಉಸ್ ಪಾರ್. ಇಸ್ ಪಾರ್ ಅಂದ್ರೆ ಈ ಕಡೆ, ಉಸ್ ಪಾರ್ ಅಂದ್ರೆ ಆ ಕಡೆ, ಆ ಸೈಡ್ ಅಂತ. ಜಾ ರಹಾ ಥಾ ಹೋಗುತ್ತಿತ್ತು. ಏಕ್ ದಿನ್ ಏಕ್ ಕುತ್ತ ಒಂದು ದಿನ ಒಂದು ನಾಯಿ, ಅಪನೆ ಮುಹ್ಮೆ ತನ್ನ ಬಾಯಿಯಲ್ಲಿ, ರೋಟಿ ಕಾ ಏಕ್ ಟುಕಡ ರೊಟ್ಟಿಯ ಒಂದು ಟುಕಡ ಅಂದ್ರೆ ತುಂಡನ್ನು, ಮುಹ್ಮೆ ದಬಾಯಿ ಅಂದ್ರೆ ಬಾಯಿಯಲ್ಲಿ ಹಿಡಿದುಕೊಂಡು ಕಚ್ಚಿಕೊಂಡು, ಏಕ್ ಪುಲ್ ಪರ್ಸೆ ಒಂದು ಸೇತುವೆಯ ಮೇಲಿನಿಂದ, ಪುಲ್ ಪರ್ ಸೆ ನೋಡಿ ಎಷ್ಟು ನೀಟಾಗಿದೆ, ಪುಲ್ ಪರ್, ಪರ್ ಅಂದ್ರೆ ಮೇಲೆ, ಇಂದ, ಸೆ ಅಂದ್ರೆ ಇಂದ, ನದಿ ಕೆ ನದಿಯ, ನೋಡಿ ಕಾಕೇಕಿ ಸಂಬಂಧ, ನದಿಯ ಉಸ್ ಪಾರ್ ಆ ಬದಿಗೆ, ಜಾ ರಹಾ ಥಾ ಪಾಸ್ಟ್ ಅಲ್ಲಿ ಕಂಟಿನ್ಯೂಸ್, ಇದು ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಕೆಲಸ ಮುಗ್ದಿಲ್ಲ ಅಂತ. ಜಾ ರಹಾ ಥಾ, ಜಾ ರಹಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ನದಿ ಕಾ ಪಾನಿ ಬಹುತ್ ಸಾಫ್ ಥಾ, ಸಿಂಪಲ್ ಅರ್ಥ ಆಗುತ್ತೆ. ನದಿ ಕಾ ಪಾನಿ, ನದಿಯ ನೀರು. ನೋಡಿ ನದಿ ಮತ್ತೆ ಪಾನಿ ಮಧ್ಯ ಸಂಬಂಧ ಯಾವುದು, ಕಾ, ಪಾನಿ ಪುಲ್ಲಿಂಗ್, ಅದಕ್ಕೆ ನದಿಯ ನೀರು ಬಹುತ್ ಸಾಫ್ ಥಾ, ಸಾಫ್ ಅಂದ್ರೆ ಸ್ವಚ್ಛವಾಗಿ ಕಾಣಿಸ್ತಾ ಇತ್ತು. ಕುತ್ತೇನೆ ಆ ನಾಯಿ, ಭೂತಕಾಲದ ವಾಕ್ಯ ನೋಡಿ, ಅದಕ್ಕೆ ಕುತ್ತೇನೆ ಝಾಂಕ್ ಕರ್ ದೇಖ. ಝಾಂಕ್ನ ಅಂದ್ರೆ ಇಣುಕಿ ನೋಡೋದು ಅಂತ, ಇಣುಕಿ ನೋಡುತ್ತೆ. ದೇಖ ತೋ ನೋಡಿದಾಗ, ಉಸೆ ಅವನಿಗೆ ಅಂದ್ರೆ ಅದಕ್ಕೆ, ಯಾವುದು ನಾಯಿಗೆ, ಉಸೆ ವಹ ಪ್ಲಸ್ ಕೋ ಉಸ್ಕೋ ಆಗುತ್ತೆ, ಅದನ್ನ ಉಸೆ ಆ ನಾಯಿಗೆ, ಪಾನಿ ಮೇ ನೀರಿನಲ್ಲಿ. ನೋಡಿ ಪಾನಿ ಮೇ, ಪಾನಿ ಪರ್ ಅಲ್ಲ, ಪಾನಿ ನೋಡಿ ಪುಲ್ ಪರ್, ಪುಲ್ ಅಂದ್ರೆ ಸೇತುವೆ, ಪರ್ ಪುಲ್ ಪರ್ ಸೇತುವೆ ಮೇಲೆ, ಪಾನಿ ಮೇ ನೀರಿನಲ್ಲಿ, ಅಪ್ನಿ ಪರಿಚಾಯಿ ದಿಕ್ಪಡಿ ತನ್ನದೇ, ಅಪ್ನಿ ಅಂದ್ರೆ ನಮ್ಮ ಅಂತ, ನನ್ನ ಅಂತ ಯಾರು ಹೇಳ್ಕೊಳ್ತಾರೋ ಅದು ಅವನಿಗೆ, ನನ್ನ, ತನ್ನ, ಇಲ್ಲಿ ತನ್ನ ಅಂತ ಬರುತ್ತೆ, ಯಾಕಂದ್ರೆ ಅದು ಹೇಳ್ಕೊಳ್ತಾ ಇದೆಯಲ್ಲ ನಾಯಿ. ಅಪ್ನಿ ಪರಿಚಾಯಿ ದಿಕ್ ಪಡಿ, ನಾಯಿಗೆ ತನ್ನ ನೆರಳು ಕಾಣಿಸಿ, ಪರಿಚಾಯಿ ಅಂದ್ರೆ ಶ್ಯಾಡೋ, ನೆರಳು, ದಿಕ್ ಪಡಿ ಕಾಣಿಸಿತು. ಉಸ್ನೆ ಸೋಚ, ಹಿ ಥಾಟ್, ಉಸ್ನೆ ಅವನು ಯೋಚಿಸಿದ, ಅಂದ್ರೆ ಇಲ್ಲಿ ಅದು ಯೋಚಿಸಿತು, ಯಾಕೆ, ನಾಯಿ. ಕಿ ಏನೆಂದರೆ ನೋಡಿ ಸೆಂಟೆನ್ಸ್ ಜಾಯಿನ್ ಮಾಡ್ತಾ ಇದೆ, ಕಿ ಕೊಯ್ ದೂಸರಾ ಕುತ್ತ, ಕೊಯ್ ದೂಸರಾ ಅಂದ್ರೆ ಬೇರೆಯ, ಕುತ್ತ ಮುಹ್ ಮೇ ಬಾಯಿಯಲ್ಲಿ, ರೋಟಿ ದಬಾಕರ್ ಜಾ ರಹಾ ಹೇ ಬಾಯಿಯಲ್ಲಿ ರೊಟ್ಟಿಯನ್ನ ಕಚ್ಚಿಕೊಂಡು ಹೋಗುತ್ತಿದೆ, ಜಾ ರಹಾ ಹೇ. ಈ ರೀತಿ ಯೋಚನೆ ಮಾಡೋದು. ಸೋಚಾ, ಕಿಸ್ನೆ ಸೋಚಾ, ಕುತ್ತೇನೆ ಸೋಚಾ. ರೋಟಿ ದೇಖ್ ಕರ್ ಕುತ್ತೆ ಕೆ ಮುಹ್ ಮೇ ಪಾನಿ ಭರ್ ಗಯಾ. ರೋಟಿಯನ್ನು ದೇಖ್ ಕರ್ ನೋಡಿ, ರೋಟಿಯನ್ನು ನೋಡಿ, ದೇಖ್ ಕರ್, ಕುತ್ತೆ ಕೆ ಮುಹ್ ಮೇ ನಾಯಿಯ ಬಾಯಿಯಲ್ಲಿ, ಪಾನಿ ಬರ್ಗಯ ಅಂದ್ರೇನು, ಆಸೆ ಆಯ್ತು, ಒಂದು ಬಾಯಲ್ಲಿ ನೀರುರುವುದು ಅಂತ ಹೇಳ್ತೀವಲ್ಲ, ಆಸೆ ಆಯ್ತು. ಉಸ್ನೆ ದೂಸರೆ ಕುತ್ತೆ ಕೆ ಮುಹ್ ಸೆ ರೋಟಿ ಉಸ್ನೆ ಅದು ನಾಯಿ ಏನ್ ಮಾಡುತ್ತೆ, ದೂಸರೆ ಕುತ್ತೆ ಕೆ ಮುಹ್ ಸೆ ಇನ್ನೊಂದು ನಾಯಿ ಏನು ಕಾಣಿಸ್ತಾ ಇದೆಯಲ್ಲ, ಬಾಯಿಯಿಂದ, ಎಸೆಯಿಂದ, ರೋಟಿ ಛೀನನಿ ಚಾಹಿ ಆ ರೊಟ್ಟಿಯನ್ನು, ಛೀನನ ಅಂದ್ರೆ ಕಿತ್ತುಕೊಳ್ಳೋದು, ಚಾಹನ ಅಂದ್ರೆ ಇಷ್ಟಪಡೋದು, ಕಿತ್ಕೊಳ್ಳೋದಕ್ಕೆ ಬಯಸ್ತು. ಇಸ್ಲಿಯೇ ಆದ್ದರಿಂದ ನೋಡಿ, ದೇರ್ ಫೋರ್ ವಹ ಭೌಂಕ್ ಕರ್, ಭೌಂಕ್ ಬೊಗಳುತ್ತಾ ಇದೆ, ನಾಯಿ ಬೊಗಳುತ್ತಲ್ಲ, ಭೌಂಕ್ ಕರ್ ಅಪ್ನಿ ಪರ್ಛಾಯ್ ಪರ್ ಝಪಟ ತನ್ನ ನೆರಳಿನ ಮೇಲೆ, ಏನು ಅದು ಪ್ರತಿಬಿಂಬ, ಇಲ್ಲಿ ನೆರಳಿಗೆ, ಇಲ್ಲಿ ನೀರಿನಲ್ಲಿ ಕಾಣಿಸೋದನ್ನ ಪ್ರತಿಬಿಂಬ ಅಂತ ಹೇಳ್ಬೇಕು ನಾವು. ಎರಡರಲ್ಲಿ ಒಂದು, ಬೇರೆ ಟೈಮಲ್ಲಿ ಆದ್ರೆ ಪರಿಛಾಯಿ ನೆರಳು, ಇಲ್ಲಿ ಪ್ರತಿಬಿಂಬ. ಆ ಪ್ರತಿಬಿಂಬದ ಮೇಲೆ ಆಕ್ರಮಣ ಮಾಡುತ್ತೆ, ಝಪಟ್ನ ಆಕ್ರಮಣ ಕಿಯಾ. ಉಸ್ಕೆ ಮುಹ ಖೋಲ್ತೆ, ಯಾವಾಗ ಬಾಯಿ ಬೊಗಳುತ್ತೋ ಬಾಯಿಂದ,
खोलते ही ಬಾಯಿ ತೆರೆದ ಕೂಡಲೇ ರೋಟಿ ಕಾ ಟುಕಡ ಪಾನಿ ಮೇ ಗಿರ್ ಪಡ, ಆ ರೊಟ್ಟಿಯ ಚೂರು ಪಾನಿ ಮೇ ನೀರಿನಲ್ಲಿ ಗಿರ್ ಪಡ ಬಿದ್ದು ಬಿಡ್ತು. ಅಬ್ ಕುತ್ತೆ ಕೋ ಅಪ್ನಿ ಗಲ್ತಿ ಮಾಲೂಮ್ ಹುಯಿ, ಈಗ ನಾಯಿಗೆ ಅಪ್ನಿ ಗಲ್ತಿ ಅಂದ್ರೆ ತನ್ನ ತಪ್ಪು, ಮಾಲೂಮ್ ಹುಯಿ ಗೊತ್ತಾಯಿತು. ಅವರು ಬಹುತ್ ಪಚ್ತಾಯ, ಆಮೇಲೆ ಪಶ್ಚಾತ್ತಾಪ ಪಡುತ್ತಂತೆ. ಪಚ್ತಾಯ ಅಂದ್ರೆ ಪಶ್ಚಾತ್ತಾಪ ಪಟ್ಟಿತು. ನೀತಿ ಏನಂತೆ ಇದರಲ್ಲಿ, ಸಚ್ಮುಚ್ ಲಾಲಚ್ ಬಹುತ್ ಬುರಾ ಹೇ ಅಂದ್ರೆ ದುರಾಸೆ ಸಚ್ಮುಚ್ ನಿಜವಾಗಿಯೂ, ಲಾಲಚ್ ಬಹುತ್ ಬುರಾ ಹೇ ತುಂಬಾ ಕೆಟ್ಟದ್ದು. ಈ ರೀತಿ ಕಥೆ ಇದೆ. ಈ ರೀತಿ ನೀವು अभ्यास ಮಾಡ್ತಾ इरे, आप अभ्यास करते रहिए और कल मैं और नए विषय के साथ आपके सामने आऊंगा. तब तक के लिए आप सबको प्रणाम, धन्यवाद.